ಅಲ್ಲ ಕಣ ಗಜೇಂದ್ರ, ನಿನ್ಗೆ ಏನಂತ ಹೇಳಿದ್ ನಿನ್ಗೆ? ಆ ಮಂತಾವಿಂದ ನಿನ್ ಪಾಳಿ ನೀನು ಹೋಗ್ಬೇಕು, ಡ್ಯೂಟಿ ಮುಗಿಸ್ಕೋಬೇಕು, ಮಂತಾವ್ ಇರ್ಬೇಕು ಅಂತ ತಾನೇ ಹೇಳಿದ್ದು. ನೀನ್ ಯಾಕೆ ಊರಿಗೆ ಹೋಗಕ್ ಹೋದೆ ನೀನು? ಆ ನೀನು ಊರಿಗೆ ಹೋಗೋನು ನನಗೊಂದು ಮಾತು ಫೋನ್ ಮಾಡ್ಬಿಟ್ಟು ಚಿಕ್ಕಪ್ಪರೆಲ್ಲ ಬಂದಿದ್ದಾರೆ ಕಣಮ್ಮ ಹೋಗ್ತಿದ್ದೀನಿ ಅಂತ ಒಂದು ಮಾತು ಎಲ್ಲಿ ಹೇಳಿದ್ದು? ಒಂದು ವಾರ ಆಯ್ತು ಅಂತಲ್ಲ ನೀನು ಊರಿಗೆ ಬಂದ್ಬಿಟ್ಟು ನನಗೆ ಹೇಳ್ದಂಗೆ ಕೇಳ್ದಂಗೆ ನೀನು ಇವೆಲ್ಲ ಯಾಕೆ ಮಾಡಕ್ ಹೋಗ್ತೀಯ ನೀನು? ಆ ಯಾಕೆ ನನಗೆ ಕೇಳ್ದಂಗೆಲ್ಲ ನೀನು ಇಂಥ ಕೆಲಸ ಮಾಡಕ್ ಹೋದೆ? ಯಾಕೆ ಬರಕ್ ಹೋದೆ ನೀನು? ಫೋನ್ ಮಾಡ್ಬಿಟ್ಟು ನನಗೆ ಕೇಳ್ದಲ್ಲ ಅದಂಗ್ ಬಂದೆ ನೀನು? ಹಂಗೇನಿಲ್ಲ ಕಣಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಂದ್ರಲ್ಲ, ನೀನೇ ಹೇಳ್ತೀಯ ತಾನೆ ಮೊದ್ಲಿಂದಾನು ಚಿಕ್ಕವನಿಂದಾನು. ನಮಗೆ ಹಿರಿಯರು ಬಂದ್ರೆ ಅವ್ರಿಗೆ ಬೆಲೆ ಕೊಡಬೇಕು, ಅವ್ರ ಮಾತಿಗೆ ಯಾವತ್ತೂ ಮೀರಬಾರ್ದು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಪಾಪ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ನನಗೋಸ್ಕರ ಅಷ್ಟು ದೂರದಿಂದ ಹುಡ್ಕೊಂಬಂದಿದ್ರು ಕಾರ್ ಹಾಕೊಂಡು. ಅವ್ರ ಮಾತಿಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ನಾನು ಬಂದಿದ್ದು ತಪ್ಪಾಗೋಯ್ತಾ ಹಂಗಾರೆ? ಹೇಳು ನೀನೇ. ಸರಿ ಕಣ, ಆಯ್ತು ಬಿಡು, ಹೋಗ್ತೀನಿ ನಾನು ವಾಪಸ್ ಊರಿಗೆನೆ. ನೀವೇ ಇರ್ರಿ ಚೆನ್ನಾಗಿ, ನಾನು ಹೋಗ್ತೀನಿ ಬಿಡ್ರಿ. ಯಾಕಕ್ಕ ಅಷ್ಟೊಂದು ಕೋಪ ಮಾಡ್ಕೊಂತಿದ್ದೀರಾ ನೀವು? ಯಾಕೆ ಏನಾಯ್ತು ಈಗ? ಆ ಮಗ ಬಂದ್ರೆ ಊರಿಗೆ ಏನಾಯ್ತಂತ? ಅವ್ರ ಊರಿಗೆ ಅವನು ಬಂದಾನೆ, ಅವ್ರ ಮನೆಗೆ ಅವನು ಬಂದಾನೆ. ಏನ್ ಬೇರೆಯವ್ರ ಮನೆ ಹತ್ರ ಹೋಗಿದ್ದಾನ? ಹೇಳ್ರಿ, ಅಂತ ತಪ್ಪೇನು ಮಾಡಿಲ್ಲ ಅವನು. ನಾವು ಕರ್ಕೊಂಡ್ ಬಂದಿರೋಕೆ ಅವನು ಬಂದಿರೋದು. ನಿಮ್ಮ ಹತ್ರ ಮೀರೇನು ಬಂದಿಲ್ಲ ಅವನು. ನಾವ್ ಹೇಳ್ದಾಗ ಅಮ್ಮಂಗೆ ಹೇಳ್ತೀವಿ ಕಣ್ ಬಾರ್ ಪಾಪ ಅಂತ ನಾವು ಹಿಂಸೆ ಮಾಡ್ಬಿಟ್ಟು ಕರ್ಕೊಂಡ್ ಬಂದಾಗ ಅವನು ಬಂದಿರೋದು. ಇಲ್ಲ ಅಂದಿದ್ರೆ ಅವನು ಬಂದು ಎಷ್ಟು ಸಲ ಅವನಿಗೆ ಪ್ರಯತ್ನ ಪಟ್ಬಿಟ್ಟು ಕರ್ಕೊಂಡ್ ಬಂದಿವ ಅಂತ ನಮಗ್ ಮಾತ್ರ ಗೊತ್ತು. ಒಪ್ಸಿ ಕರ್ಕೊಂಡ್ ಬಂದಿರೋದು. ಅವನು ಬರ್ತಾನೆ ಇರಲಿಲ್ಲ ಕಣಕ. ನಿಮ್ಮ ಮಾತು ಗಜೇಂದ್ರ ಯಾವತ್ತೂ ಮೀರಲ್ಲ ಕಣ. ಹೇಳು, ನೀನು ಇಷ್ಟ ದಿವಸ ಒಳ್ಳೆ ಬುದ್ಧಿ ಕಲ್ಸಿರೋದು, ಆ ಬುದ್ಧಿನ ಯಾವತ್ತೂ ಕೂಡ ಅವನು ಮೀರಿ ಯಾವತ್ತೂ ಕೂಡ ತಪ್ಪು ಕೆಲಸ ಮಾಡಲ್ಲ. ಆ ಭರವಸೆ ನಮ್ಗೈತೆ. ಸುಮ್ಕಿರು. ಆ ಮಗಂಗೆ ಯಾಕೆ ಬೈಯಕ್ ಹೋಗ್ತೀಯ? ಏನ್ ಬೈಯೋದಿದ್ರು ಬೇಕಾದ್ರೆ ನಮಗ್ ಬೈಯಿ, ನಾವು ಬಯಸ್ಕೊಂತೀವಿ. ನಮ್ಮಿಂದಾಗಿ ಆ ಮಗಂಗ್ ಬೈಯಕ್ ಹೋಗ್ಬೇಡ ನೀನು. ಅಲ್ಲ ಕಣತ್ಗೆ, ಎಷ್ಟು ದಿವಸ ಅಂತ ಅವನು ಒಬ್ಬಂಟಿಯಾಗಿ ಬೆಳಿಲಿ ಅಂತ ನೀವು ಹಿಂಗ್ ಮಾಡ್ತಿದ್ದೀರಾ ಅಂತ? ಅವನಿಗೆ ಇನ್ನು ಮುಂದೆ ಯಾರು ಇಲ್ವಾ? ಅಲ್ಲ, ಅಲ್ಲಿ ಊರಿಗೆ ಹೋದಾಗ ಅವನಿಗೆ ನೋಡಿ ಹೊಟ್ಟೆ ಉರಿದೋಗಂಗ್ ಆಗೋಯ್ತು ನನಗೆ. ಅಲ್ಲ, ಒಬ್ಬನೇ ಇದಾನಲ್ಲ ಅವನ ಮನೇಲಿ, ಅವನಿಗೆ ಬೇಜಾರಾಗಲ್ವಾ? ಎಷ್ಟು ದಿವಸ ಅಂತೂ ಬಿಡ್ರಿ, ನೀವು ಕಷ್ಟಪಟ್ಟಿದ್ದೀರಾ. ಪಾಪ ಕಷ್ಟಪಟ್ಬಿಟ್ಟು ಸಾಕಿ ಓದಿಸಿ ಬರ್ಸಿ ಏನೋ ಒಂದು ಮಾಡಿದಿರ, ಒಂದು ಸ್ಥಾನಕ್ಕೆ ಇದು ಮಾಡಿಸಿದಿರ. ಈಗಂತ ಹಿಂಗೆ ಬಿಟ್ಕೊಟ್ಬಿಟ್ರೆ ಆಗುತ್ತೇನದ್ಕೆ? ಅಲ್ಲ, ಅವನಂತಾನೆ ಅಲ್ಲಿ ಊರೈತೆ, ಸ್ವಂತ ಮನೆ ಐತೆ, ಜಮೀನ್ ಐತೆ, ಆಸ್ತಿ ಐತೆ, ಅದನ್ನೆಲ್ಲ ಬೇರೆಯವ್ರಿಗೆ ಬಿಟ್ಬಿಟ್ಟು ಈ ಮಗಂಗೆ ಏನು ಇಲ್ದಂಗೆ ನೀವು ಬಾಡಿಗೆ ಮನೇಲಿ ಇರಿಸ್ತಿರಲ್ಲ. ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಒಳ್ಳೇದು ನೀವೇ ಹೇಳ್ರಿ. ಅವಂದೇ ಅಂತ ಏನಾದ್ರೂ ಒಂದು ಮಾಡ್ಕೊಡ್ಬೇಕಲ್ವಾ ನಾವು ಈಗ ಹಿರಿಯವ್ರ ಅಂದ್ಮೇಲೆ? ಅಲ್ಲ, ಎಷ್ಟ್ ದಿವಸ ಅಂತ ಹಂಗೆ ಬಿಟ್ಕೊಂಡು ಹೋಗ್ತೀರಾ? ಅಲ್ಲ, ಅವ್ರು ಇನ್ನೂ ಖುಷಿಯಾಗಿ ಇರ್ತಾರೆ. ಹೆಂಗ ಎದ್ರಕಂಡು ನಮ್ಮಿಂದ ಎದ್ರಕಂಡು ಹೋಗ್ಬಿಟ್ರು ಅಂತ. ಎಷ್ಟ್ ದಿವಸ ಅಂತೂ ಮಗ ಕಿರಿಯವನಿದ್ದ, ಚಿಕ್ಕವನಿದ್ದ, ಮಗ್ಳು ಇದ್ಲು. ಹೆಂಗ ಮಗ್ಳಿಗೂ ಒಂದ್ ಕಡೆ ತಲುಪಿಸಿದಿರ, ಇನ್ನೇನು ಮದ್ವೆ ಮಾಡಿಸಿದಿರ? ಹೆಂಗ ಅವಳ ಜೀವನನು ಚೆನ್ನಾಗ್ ಆಗೈತೆ, ಇನ್ನೇನು ಮಗಂದೊಂದು ಮದ್ವೆ ಮಾಡ್ಬೇಕು ಅಲ್ವಾ? ಈಗ ಅವನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಪಾಪ ಬುದ್ಧಿವಂತ ಆಗಿದ್ದಾನೆ, ಗುಣವಂತ ಆಗಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಯಾವ್ದ್ರಲ್ಲೂ ಏನು ಕಡಿಮೆ ಇಲ್ಲ. ಈಗ ಅವನ್ಗೆ ಅವ್ರ ಅಪ್ಪನ ಕಡೆಯಿಂದ ಏನೇನ್ ಬರ್ಬೇಕು ಅದನ್ನೆಲ್ಲಾನು ಕೊಡ್ಸಿರೆ ನಮ್ದು ಒಂದು ಕರ್ತವ್ಯ ಮುಗ್ದೋಗ್ಬಿಡುತ್ತೆ. ಹಂಗಾಗಿ ನಾನು ಈಗ ನನ್ಗೆ ಕೆಟ್ಟವ್ರಾರ ಅನ್ಕೊಳ್ಳಿ, ಒಳ್ಳೆಯವ್ರಾರ ಅನ್ಕೊಳ್ಳಿ, ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಕಣಕ್ಕೆ. ಚಿಕ್ಕಪ್ಪ ಆಗ್ಬಿಟ್ಟು ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದೀನಿ. ಅವನಿಗಂತೂ ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಒಂದು ನ್ಯಾಯ ಸಿಗ್ಬೇಕು. ಯಾಕಂದ್ರೆ ಇಷ್ಟ ದಿವಸ ಅಂತೂ ಬಿಡಿ, ಏನೋ ಕೆಟ್ಟಗಳಿಗೆ ಏನೋ ಒಂದು ಆಗೋಯ್ತು. ಈಗಂತೂ ಇನ್ಮೇಲಿಂದ ಅಂತೂ ನಾನು ಅವನಿಗೆ ಮೋಸ ಆಗೋದಕ್ಕೆ ನಾನಂತೂ ಬಿಡಲ್ಲ. ಕಣ ದೊಡಮ್ಮ. ಯಾಕೆ ದೊಡಮ್ಮ, ಯಾಕೆ ಇವನು ಗಜೇಂದ್ರ ಬರಂಗಿಲ್ಲ ಊರಿಗೆ? ನೀವು ಚೆನ್ನಾಗಿ ಹೇಳ್ತೀರ. ನೀವು ಯಾರಿಗೂ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಅವನಿಗೆ ಆಸರೆ ಆಗಿ ಅವನಿಗೆ ಧೈರ್ಯ ಕೊಡೋದಕ್ಕೆ ನಾವಿದೀವಿ ಹಿಂದ್ಲಿಂದ. ಅವನಿಗೆ ಏನು ಒಂದೇ ಒಂದು ಚೂರು ನೀವು ಏನು ತೊಂದರೆ ಆಗ್ದಂಗೆ ನೋಡ್ಕೊಳಕ್ಕೆ ನಾವಿದೀವಿ ಕಣ ದೊಡಮ್ಮ. ನೀವ್ ಯಾಕೆ ಎದ್ರಕಣ್ತಿದ್ದೀರಾ? ನೀವು ಬನ್ನಿ ಊರಿಗೆ ಹೋಗೋಣ. ಎಷ್ಟು ದಿವಸ ಅಂತ ಎದ್ರಕಂಡು ಅಲ್ಲಿ ಇಲ್ಲಿ ಇರ್ತೀರಾ ನೀವು? ಚಿಕ್ಕಮ್ಮ, ನಾನು ಹೇಳ್ದೆ ತಾನೆ ನಾನು ಬರಲ್ಲ ಅಂತ. ಅಮ್ಮ ನನ್ನ ಮಾತೆ ಕೇಳಲ್ಲ, ಬೈಯೋದ್ ಕಣ್ ಚಿಕ್ಕಮ್ಮ. ಪ್ಲೀಸ್ ಕಣ್ ಚಿಕ್ಕಮ್ಮ, ನಾನು ಬರಲ್ಲ ಅಂತ ಹಿಂಸೆ ಮಾಡಿದೆ. ನೀವೇ ಬೈದು ಕರ್ಕೊಂಬಂದ್ರಿ ನೋಡ್ರಿ. ಇವಾಗ ಹೆಂಗ್ ಬೈತೈತಂತ ಅಮ್ಮ. ಚಿಕ್ಕಮ್ಮ ಆಯ್ತು, ನೀವು ಹಿಂಗೆ ಊರಿಗೆ ಹೋಗ್ರಿ, ನಾನು ವಾಪಸ್ಸು ಊರಿಗೆ ಹೋಗ್ತೀನಿ. ಅಮ್ಮ ಇಲ್ಲೇ ಇರ್ಲಿ. ಅಮ್ಮ ಇಲ್ಲ ಅಂದ್ರೆ ಬೈಯುತ್ತೆ, ಬೇಜಾರು ಮಾಡ್ಕೊಳುತ್ತೆ. ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಅವರಿಗೆ ಬೇಜಾರು ಮಾಡ್ಸೋದಕ್ಕೆ ನನಗಂತೂ ಇಷ್ಟ ಇಲ್ಲ ಕಣ್ ಚಿಕ್ಕಪ್ಪ. ನಾನು ಹೋಗ್ತೀನಿ. ಹೆಂಗ ಒಂದು ವಾರದಿಂದ ಎಷ್ಟು ನೆಮ್ಮದಿಯಾಗಿದ್ದೆ ಅಂದ್ರೆ, ನಮ್ಮ ಅಣ್ಣಂದ್ರುಗಳ ಜೊತೆ ತಮ್ಮಂದ್ರುಗಳ ಜೊತೆ ಎಲ್ಲ ಎಷ್ಟು ಖುಷಿಯಾಗಿದ್ದೆ ಅಂದ್ರೆ ಯಪ್ಪ, ಅದು ಹೇಳ್ಕೊಳಕ್ಕೆ ಆಗಲ್ಲ. ನಾನು ಹಿಂಗೆ ಲೈಫ್ ಪೂರ್ತಿ ಇನ್ಮೇಲಿಂದ ಹೆಂಗ ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸಿಕ್ಕಿರು, ಎಲ್ಲರ ಜೊತೆನೂ ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು ಅಂದ್ಕೊಂಡು ನಾನು ಇಷ್ಟು ದಿವಸ ಏನೋ ಅಂದ್ಕೊಂಡಿದ್ದೆ. ಖುಷಿಯಾಗಿದ್ದೆ. ಇಷ್ಟು ಬೀರನೇನೆ ನಾನು ಒಬ್ಬಂಟಿ ಆಗ್ತೀನಂತ ನಾನಂತೂ ಅಂದ್ಕೊಂಡಿರಲ್ಲ. ಇದ್ಯಾಕಟ್ಗೆ ಆ ಮಗಂಗೆ ಹಿಂಗ್ ಬೈದ್ಬಿಟ್ರಿ ನೀವು? ಅವ್ನು ಏನ್ ತಪ್ಪು ಮಾಡಿದಾನಂತ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ ಕಣತ್ಗೆ,
ನಾನು ಈಗ ಗೌಡ್ರ ಹತ್ರ ನಮ್ಮೂರ್ ಗೌಡ್ರ ಹತ್ರ ಹೋಗ್ಬಿಟ್ಟು ಕರೆಕ್ಟಾಗಿ ಎಲ್ಲ ಮಾತಾಡ್ಕೊಂಡ್ ಬಂದಿದ್ದೀನಿ. ಪೂರಾ ನಾನು ಮಾತಾಡಿದ್ದೀನಿ. ವಾ ಅವ್ನು ನನ್ನ ತಮ್ಮನ ಮಗ, ಅವನಿಗೆ ಏನೇನು ಸಿಗ್ಬೇಕೋ ಪ್ರತಿಯೊಂದೂ ಗೌಡ್ರೆ ತೀರ್ಮಾನ ಮಾಡಿಬಿಟ್ಟು, ಇಲ್ಲ ಅವ್ರ ಹತ್ರನೇ ಕೇಳಿ, ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ಕೇಳಿ ನೀವು. ಹಿಂಗೆ ನಿನ್ನ ಹಿರಿ ಮಗ ಬಂದಿದ್ದಂಗೆ ಕಣಪ್ಪ, ಅವನಿಗೆ ನಿನ್ನ ಆಸ್ತಿಲಿ ಏನೇನು ಕೊಡಬೇಕು ಅದನ್ನೆಲ್ಲ ಸಮಪಾಲಾಗಿ ಕರೆಕ್ಟಾಗಿ ಕೊಟ್ಬಿಡು. ಅವ್ನ ಪಾಡಿಗೆ ಅವ್ನು ಇರ್ತಾನೆ. ನಿಮ್ಗೇನು ಮಾತಾಡ್ಸೋಕ್ಕೂ ಬರಲ್ಲ, ನೀವು ಯಾವರು ಏನು ಅರ್ಥ ಅಂತಾನು ನಿಮಗೇನು ಕೇಳೋದಕ್ಕೂ ಬರಲ್ಲ. ಅವ್ರಿಗೆ ಏನೇನು ಬರಬೇಕು ಅದನ್ನೆಲ್ಲ ಕರೆಕ್ಟಾಗಿ ಕೊಟ್ಬಿಡು ಅಂತ, ಅವ್ರಿಗೂ ಒಂದು ಆಸರೆ ಆಗ್ಬೇಕಲ್ವಾ, ಅವ್ರಿಗೂ ಒಂದು ಜೀವನ ನಡಿಬೇಕಲ್ವಾ ಅಂತ ನಾನು ಇವ್ರ ಕಡೆಯಿಂದ ಹೇಳಿಸ್ದೆ. ಹಂಗಾಗಿ ಗೌಡ್ರ ಕಡೆಯಿಂದ ಹೇಳಿಸ್ದಾಗ ಹಂಗು ಹಿಂಗು ಅಂತ ಮಾತಾಡ್ದ. ಆಮೇಲಿಂದ ನಾವು ತಿರ್ಗಾ ನಮ್ಮ ಕುಮಾರಣ್ಣನೂ ನಾವು ಇಬ್ರಾಳನು ಹೋಗಿದ್ದು ಕೋಪ ಮಾಡ್ಕೊಂಡು ಸೀದಾ ಅವ್ರ ಮನೆ ಹತ್ರನೇ ಹೋಗಿ ಕೇಳಿದಾಗ, ನಾನು ಹೇಳ್ತೀನೂ ನನ್ನ ಮಗ ಬಂದು ಕೇಳಿ ನನಗೆ ಕೊಡಲ್ಲ ಅನ್ನಂಗಿಲ್ಲ, ಕೊಟ್ಟೆ ಕೊಡ್ತೀನಿ, ಅವ್ರಿಗೆ ಯಾವತ್ತೂ ಏನು ಮೋಸ ಮಾಡಲ್ಲ ಅಂತ ಹೇಳ್ದ. ಅದಕ್ಕೋಸ್ಕರ ಅದಕ್ಕೆ ನಾನು ಹೇಳ್ತಿರೋದು, ಬನ್ನಿ ನೀ ಕರೀಲಿಲ್ಲ ಅಂದಿದ್ರೆ ಬೇಕಾದ್ರೆ ಆ ಮಗಂಗೆ ಒಬ್ನಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಅವನಿಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕು, ಅವನಿಗೆ ಏನಾಗಬೇಕು ಅದನ್ನೆಲ್ಲ ನಾನು ಮಾಡಿಕೊಟ್ಬಿಡ್ತಿದ್ದೆ. ಏನು ಮಾಡ್ತೀರಾ ಇವಾಗ? ನೀವು ಬರಲೇಬೇಕು. ಗೌಡ್ರು ಹಂಗಂತಾನೆ ಹೇಳಿದ್ದು. ನಿಮ್ಮ ಅದಕ್ಕೆ ಇಲ್ದಲೆ ಏನು ಇದು ಮಾಡೋಕ್ಕಾಗಲ್ಲ ಕಣಪ್ಪ, ಮಾತಾಡೋದಕ್ಕಾಗಲ್ಲ. ನಿಮ್ಮ ಅದಕ್ಕೆ ಬಂದು ಬಾಯಿ ಬಿಟ್ಟು ಹೇಳ್ಬೇಕು, ಅವಾಗ ಏನಿದ್ರು ಮುಂದುವರಿಯೋದು ಅಂತ ಹೇಳಿರು. ಅದಕ್ಕೆ ಕಣದಕ್ಕೆ ನನ್ನ ಮಾತು ಕೇಳ್ರಿ, ಬರ್ರಿ ನೀವು. ಎಷ್ಟು ದಿವಸ ಅಂತ ಒಬ್ಬಂಟಿಯಾಗಿರ್ತೀರಾ ಆ ಮಗನ್ ಕರ್ಕೊಂಡು? ಇವಾಗ್ಲಾದ್ರೂ ನಮ್ಮ ಜೊತೆ ಖುಷಿ ಖುಷಿಯಾಗಿರ್ರಿ. ಹ್ಞೂ ಅಲ್ಲ ಕಣಪ್ಪ ರಂಗಪ್ಪ, ನಿನಗ್ ಗೊತ್ತಲ್ವಾ ನಿಮ್ಮ ಅಣ್ಣನ ಬುದ್ಧಿ ಏನಂತ? ನಾನು ಇನ್ನೇನು ಹೇಳಂಗಿಲ್ಲ, ಬಿಡಿಸಿ ಬಿಡಿಸಿ ಬಿಡಿಸಿ. ನಿಮ್ಮ ಅಣ್ಣನ ಬಗ್ಗೆ ಗೊತ್ತಿದ್ದು ನೀನು ತಿರ್ಗಾ ನೀನು ಅದೇ ಊರಿಗೆ ಬಂದ್ಬಿಟ್ಟು ಇರ್ರಿ, ನಾವು ಇದೀವಿ ನಿಮ್ ಜೊತೆ ಅಂತ ಹೇಳ್ತಿದ್ಯಲ್ಲಪ್ಪ. ನಿಮ್ಮ ಅಣ್ಣ ಅದೆಷ್ಟು ಕೆಟ್ಟವನು, ಅವನಿಗೆ ಮಾನವೀಯತೆ ಅಂತ ಆಯ್ತಾ, ಒಳ್ಳೆ ಗುಣ ಅಂತ ಆಯ್ತಾ? ಏನು ಇಲ್ಲ. ಮಗ ಅನ್ನೋ ಒಂದು ಪ್ರೀತಿ ಆಯ್ತಾ, ಕರುಣೆ ಆಯ್ತಾ? ಏನು ಇಲ್ಲ. ಇಷ್ಟು ದಿವಸ ಆಯ್ತು, ಇಷ್ಟು ವರ್ಷ ಆಯ್ತು, ನನ್ನ ಮಗಳು ಏನ್ ಮಾಡ್ತಿದ್ದಾಳೆ, ನನ್ನ ಮಗ ಏನ್ ಮಾಡ್ತಿದ್ದಾಳೆ ಅಂತ ಇವತ್ತಿನವರೆಗೂ ನಿಮ್ಮ ಅಣ್ಣ ಯೋಚನೆ ಮಾಡಿದಾನೇನಪ್ಪ? ಅಲ್ಲ, ನೀನು ನಮ್ಮ ಅಣ್ಣನ ಮಗ ಏನ್ ಮಾಡ್ತಿದ್ದಾನೆ, ನಮ್ಮ ಅತ್ತೆ ಏನ್ ಮಾಡ್ತಿದಾರ ಅಂತ ಪಾಪ ನೀನು ಕೇಳಿ ವಿಚಾರಿಸ್ಕೊಂಡು ಹುಡುಕೊಂಡ್ ಬಂದಿದ್ಯಾ? ಅದು ಬಿಡು. ಅವನು ಅವರಿಗೆ ಅಷ್ಟಾದ್ರೂ ಪ್ರೀತಿ ಅನ್ನೋದು, ಮನೆ ಕನಿಕರ ಅನ್ನೋದು ಆಯ್ತಾ? ಅವ್ರಿಗೆ ಏನ್ ಕಡಿಮೆ ಆಗೈತೆ? ಅಷ್ಟೊಂದೆಲ್ಲ ಆಸ್ತಿ ಪಾಸ್ತಿ ಎಲ್ಲಾನು ಬಿಟ್ಟು ಬಂದು ನನ್ನ ಮಕ್ಳಿಗೆ ಸಾಕೊಂಡು ನಾನು ಒಂದು ದೊಡ್ಡವ್ರು ಮಾಡೋ ಅಷ್ಟಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು ಕಣಪ್ಪ. ಈಗ್ಲೂ ನನ್ನ ಮಗಂಗೆ ಅವ್ರದ್ದು ಒಂದು ಇದು ಸೋಕದ್ ಬೇಡ, ಒಂದ್ ನೆರಳು ಕೂಡ ಸೋಕದ್ ಬೇಡ ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದೀನಿ. ನನ್ಗಂತೂ ಆ ಊರಿಗೆ ಬಂದ್ಬಿಟ್ಟು ನಾನಂತೂ ಕಾಲಿಡಲ್ಲ ಕಣಪ್ಪ. ದಯವಿಟ್ಟು ನನಗೆ ಹಿಂಸೆ ಮಾಡಕ್ಕೆ ಬರಬೇಡ ನೀನು. ಯಾವ್ದೇ ಕಾರಣಕ್ಕೂ ನಾನಂತೂ ಬರದೇ ಇಲ್ಲ ಊರಿಗೆ. ನೀವ್ ಹೇಳ್ದಂಗೆನೆ ಊರಿಗೆ ಬಂದ್ಬಿಡ್ತೀನಿ. ಊರಿಗೆ ಬಂದ್ಬಿಟ್ಟು ಆಸ್ತಿ ಎಲ್ಲ ಕೊಟ್ಟೆ ಕೊಡ್ಬೇಕು. ಅವರು ಎಲ್ ಬಿಡ್ತಾರೆ? ಕೊಡ್ಲೇಬೇಕು. ನಾವೆಲ್ ಬಿಡ್ತೀವಿ? ಅದು ಬೇರೆ ವಿಚಾರ. ಅದನ್ನೆಲ್ಲ ಆಸ್ತಿ ಎಲ್ಲ ಇಸ್ಕೊಂಡ್ಬಿಟ್ರು, ನಮ್ಮಿಂದ ಮನೆ ಎಲ್ಲ ಇಸ್ಕೊಂಡ್ಬಿಟ್ರು ಅಂತ ಕೋಪದಿಂದ ನನ್ನ ಮಗಳ ಮೇಲೆ, ನನ್ನ ಮಗನ ಮೇಲೆ ಹೋಗುತ್ತಾವ ಬರುತ್ತಾವ. ಸುಮ್ಕೆನೆ ಕ್ಯಾತೆ ತೆಗೆಯೋದು, ಜಗಳ ಮಾಡೋದು, ಅವೆಲ್ಲ ಮಾಡಿದ್ರೆ ಇಷ್ಟ ದಿವಸ ನನ್ನ ಮಗಂಗೆ ಏನು ತೊಂದರೆ ಇಲ್ದಂಗೆ ಎಷ್ಟು ಚೆನ್ನಾಗಿ ಸಾಕಿದ್ದೀನಂತ ನನಗ್ ಗೊತ್ತು. ಕೂಲಿ ನಾಲಿ ಮಾಡ್ಬಿಟ್ಟು ಒಂದೊಂದು ಹೊತ್ತು ಊಟ ಮಾಡದಲೆ ಕಷ್ಟ ಬಿದ್ದು ನನ್ನ ಮಗಂಗೆ ಸಾಕಿದೀನಿ ಕಣಪ್ಪ. ಚೆನ್ನಾಗಿ ಓದಿಸ್ಬೇಕು, ಬರೆಸ್ಬೇಕು ಅಂತ. ಅವನಿಗೆ ಇಷ್ಟು ವರ್ಷದವರೆಗೂ, ಇಷ್ಟು ದೊಡ್ಡವನ್ ಬೆಳೆಯೋವರೆಗೂ, ಇಷ್ಟು ಚೆನ್ನಾಗಿ ಓದಿಸೋವರೆಗೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ತ್ಯಾಗ ಮಾಡಿದ್ದೀನಿ ಅಂತ ಅದು ನನಗ್ ಮಾತ್ರ ಗೊತ್ತು ಕಣಪ್ಪ. ನನ್ನ ಕಷ್ಟ ಯಾರ ಮುಂದೆ ಹೇಳ್ಕೊಳ್ಳೋಣ ನಾನು? ಅಲ್ಲ ಕಣತ್ಗೆ, ಈಗ ಹಳೇದೆಲ್ಲ ನೆನಪು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗುತ್ತೇನತ್ಗೆ? ಹಳೇದೆಲ್ಲ ಆಗೋಯ್ತು. ಇವಾಗೂ ಹಿಂಗೆ ನಾವು ಬಿಟ್ಕೊಡಲ್ಲ, ಸುಮ್ಕಿರತ್ಗೆ. ಅವನ್ಗೆ ಏನಾದ್ರೂ ಆಗೋವರೆಗೂ ನಾವು ಸುಮ್ಮನಿರ್ತೀವಿ ಅಂದ್ಕೊಂಡಿದ್ದೀರಾ ನೀವು ಇಷ್ಟೊಂದೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ನಮ್ಮ ಅಣ್ಣಂಗೂ ಮಗ ಅನ್ನೋ ಒಂದು ಪ್ರೀತಿ ಐತೆ, ತೋರಿಸ್ಕೊಂಡದಲ್ಲೇ ಇರ್ಬೋದು ಅಲ್ವಾ? ನೀನು ಹಂಗಂತ ನೀನು ಕೋಪ ಮಾಡ್ಕೊಂಡಿದ್ರೆ, ಹಂಗೆ ಇಟ್ಕೊಂಡಿದ್ರೆ ಆಗುತ್ತೇನತ್ಗೆ? ಅದಕ್ಕೆ ಇದೊಂದೇ ಒಂದ್ಸಲಿ ನನ್ನ ಮಾತು ಕೇಳ್ರಿ, ಬಂದ್ಬಿಡ್ರಿ ಊರಿಗೆ. ಬೇಕಾದ್ರೆ ನೀವು ನಿಮ್ಗೆ ಇಷ್ಟ ಆದ್ರೆ ಬೇಕಾದ್ರೆ ಅಲ್ಲಿ ಇರಿರಂತೆ, ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಬೇಕಾದ್ರೆ ಇಲ್ಲಿ ಮಗಳ ಹತ್ರನೇ ಬಂದು ಇರಿರಂತೆ. ಮಾತ್ರ ಅವನಿಗೆ ಮಾತ್ರ ಪಾಪ ಗಜೇಂದ್ರಿಗೆ ಮಾತ್ರ ನಮ್ಮಿಂದ ದೂರ ಮಾಡಬೇಡಿ ಕಣತ್ಗೆ. ನಿಮಗೆ ಕೈ ಮುಗಿದು ಕೇಳ್ಕೊಂತಿದ್ದೀನಿ. ಮಗ ಹೆಂಗೋ ಒಂದು ವಾರದಿಂದ ಭಾಳ ಖುಷಿಯಾಗಿ ಎಷ್ಟು ಚೆನ್ನಾಗಿ ಅವ್ರ ಅಣ್ಣಂದ್ರಗಳ ಜೊತೆ, ತಮ್ಮಂದ್ರಗಳ ಜೊತೆ ಎಷ್ಟು ಖುಷಿಯಾಗಿದ್ದ ಅಂತ ನನಗೆ ಮಾತ್ರ ಗೊತ್ತೈತೆ. ನೆಮ್ಮದಿಯಾಗಿದ್ದ ಪಾಪ ಅವನೀಗ ಇಷ್ಟು ದಿವಸದಿಂದ, ಹೆಂಗೋ ಒಂದು ವಾರದಿಂದ. ಈಗ ತಿರ್ಗಾ ಅವನು ಊರಿಗೆ ಹೋಗ್ತೀನಂತ ಅಳರಂಗ್ ಮಕ ಮಾಡ್ಕೊಂಡು ಅಲ್ಲಿ ನಿಂತಿರೋದು ನೋಡಿದ್ರೆ ನನಗೆ ಕರಳು ಚುರುಕನ್ನುತ್ತೆ ಕಣತ್ಗೆ. ನನ್ನ ಮಾತು ಕೇಳ್ರಿ. ಅಲ್ಲ ಕಣಪ್ಪ, ನಾನ್ ನಿನ್ಗೆ ಯಾವ ರೀತಿ ಅರ್ಥ ಮಾಡಿಸ್ಲಪ್ಪ ರಂಗಪ್ಪ? ನಿನಗೂ ಗೊತ್ತಲ್ಲನಪ್ಪ ಏನೇನ್ ಆಗೈತೆ, ಏನೇನ್ ನಡೆದೈತಂತ ಅಲ್ಲೆಲ್ಲ. ಅವ್ರದ್ದು ಕಾಟ ತಡೆಯಕ್ಕಾಗ್ದಲೆ, ಅವ್ರದ್ದು ಕೆಟ್ಟ ಬುದ್ಧಿ ತಡೆಯಕ್ಕಾಗ್ದಲೆ, ಹಿಂಸೆ ಕೊಡೋದು ನೋಡಕ್ಕಾಗ್ದಲೆ ನಾನು ಅದ ಊರು ಬಿಟ್ಟು ಬಂದ್ಬಿಟ್ಟಪ್ಪ. ತಿರ್ಗಾ ನೀನು ಅದೇ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಬರ್ರಿ ಅಂತ ಕರೆದ್ರೆ ನಾನು ಅದು ಹೆಂಗೆ ಮನ್ಸಿಟ್ಕೊಂಡ್ ಬರೋಣಪ್ಪ? ನೀನೇ ಹೇಳು. ಇವಾಗ ಒಂದ್ ಸ್ವಲ್ಪ ನೆಮ್ಮದಿ ಆಗಿದ್ದು ಅಲ್ಲೇ, ತಿರ್ಗಾ ಇವಾಗ ಊರಿಗೆ ಬಂದ್ಬಿಟ್ಟು ನಾವು ನೆಮ್ಮದಿ ಕಳ್ಕೊಳ್ಳೋಣ? ನೀನೇ ಹೇಳು. ಅಲ್ಲ ಕಣಮ್ಮ,
ನಾವೇನ್ ತಪ್ಪು ಮಾಡಿದೀವಿ ಅಂತ ನಾವು ದೂರ ಇರಬೇಕು, ತಪ್ಪು ಮಾಡಿರೋರು ಅವರು ಕೊಡಮ್ಮ, ಅವ್ರು ದೂರ ಇರಬೇಕು ನಮ್ಮಿಂದ. ಅವರು ನಮ್ಮಿಂದ ಭಯ ಬೀಳ್ಬೇಕು, ನಾವೇನು ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ನನಗೆ ಸಪೋರ್ಟ್ ಆಗಿ ನಮ್ಮ ಅಣ್ಣಂದ್ರುಗಳಿದ್ದಾರೆ, ತಮ್ಮಂದ್ರುಗಳಿದ್ದಾರೆ, ನಮ್ಮ ಚಿಕ್ಕಪ್ಪಂದ್ರುಗಳೆಲ್ಲ ಇದ್ದಾರೆ. ನ್ಯಾಯ ಎಲ್ಲಿರುತ್ತೋ ಅವತ್ತು ಯಾರು ಏನು ಎದ್ರಕಣ ಅವಶ್ಯಕತೆ ಇಲ್ಲ ಅಂತ ನೀನೇ ಹೇಳಿದ್ಯಾ. ನಾವು ನ್ಯಾಯವಾಗೇ ಇರೋದು, ಯಾರಿಗೂ ಏನು ಭಯ ಪಡ ಏನು ಅವಶ್ಯಕತೆ ಏನಿಲ್ಲ. ನಾನು ನೀನು ಹೇಳಿದ್ರು ಅಷ್ಟೇ ಕಣಮ್ಮ. ನಾನಂತೂ ಚಿಕ್ಕಪ್ಪರ ಮನೆ ತಾವ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ ಕಣಮ್ಮ, ಅಲ್ಲಿಂದಾನೇ ಡ್ಯೂಟಿ ಮಾಡ್ತೀನಿ. ನೀನು ಇಲ್ಲಿ ತಂಗಿ ಮನೆಯಲ್ಲಿ ಇಲ್ಲೇ ಇರು, ನೀನು ಏನು ಪರವಾಗಿಲ್ಲ, ನನಗೇನು ಭಯ ಏನಿಲ್ಲ, ನಾನು ಅಲ್ಲೇ ಇರ್ತೀನಿ ಕಣಮ್ಮ. ನನಗೆ ಅಲ್ಲೇ ಇಷ್ಟ ಚಿಕ್ಕಪ್ಪರ ಮನೆನೇ. ನೀನ್ ತಿರ್ಗಾ ಮಾತಾಡ್ಬೇಡಕ್ಕಲ್ಲ ನೀನು. ತಿರ್ಗ್ಸ್ ನಾನು ಮಾತಾಡಿದ್ರೆ ನೋಡು ಬಲು ಕೋಪ ಬಂದ್ಬಿಡುತ್ತೆ. ಹೇಳಿದ ಮಾತು ಕೇಳಲ್ಲ, ಏನಿಲ್ಲ, ನಿಂದೆ ನೀನ್ ಮಾಡ್ತೀಯ. ಅಮ್ಮ ಈಗ ಒಂದು ಕೆಲಸ ಮಾಡ್ರಿ, ದೊಡ್ಡಮ್ಮಂಗೆ ಹಿಂಗೆ ಕರೆದ್ರೆ ಭಯ ಬೀಳ್ತಾರೆ, ಆದ್ರೂ ಬರ್ತಾನಿಲ್ಲ. ಅದಕ್ಕೋಸ್ಕರನೇ ಈಗ ಒಂದು ಕೆಲಸ ಮಾಡ್ರಿ, ಅವ್ರಿಗೆ ಆಸ್ತಿ ಮೇಲಾಗಲಿ ಯಾವುದ್ರ ಮೇಲಾಗಲಿ ಇದೇ ಇಲ್ಲ, ಅವರಿಗೆ ಆಸೆನೇ ಇಲ್ಲ. ಏನಿದ್ರು ಅವನ ಮಗಂದು ಚೆನ್ನಾಗಿದ್ರೆ ಸಾಕು, ನೆಮ್ಮದಿಯಾಗಿದ್ರೆ ಸಾಕು, ಆ ರೀತಿ ಅನ್ಕೊಂಡು ಅವರಿಂದ ಭಯ ಬಿದ್ದು ಅರ್ಧ ದೊಡ್ಡಪ್ಪನಿಂದ ಎಲ್ಲ ಭಯ ಬಿದ್ದು ಅರ್ಧ ಊರಿಗೆ ಬರ್ತಿಲ್ಲ ಅವರು. ಈಗ ಒಂದು ಕೆಲಸ ಮಾಡಮ್ಮ, ನೀವೇನು ಊರಲ್ಲೇನು ಬರೋಕ್ಕೆ ಉಳ್ಕೊಳಕ್ಕೂ ಏನು ಹೋಗ್ಬೇಡ್ರಿ, ಬೇಕಾದ್ರೆ ಆಮೇಲಿಂದ ನೋಡ್ಕೊಂಡ್ರೆ ಆಗುತ್ತೆ ಹಿಂಗಂತಾನೆ ಹೇಳಮ್ಮ. ನೀವು ಮೊದಲು ಮದುವೆ ಮಾಡಿ ಮದುವೆ ಮುಗಿಸ್ಕೊಂಡು ಬರೀರಂತೆ, ಮದುವೆಗೆ ಬರ್ರಿ ಅಂತ ಕರೀರಮ್ಮ ಸಾಕು. ಆಮೇಲೆ ಬೇಕಾದ್ರೆ ಅಲ್ಲಿ ಮದ್ಮೇಲೆ ಬಂದಾದ್ಮೇಲೆ ಸ್ವಲ್ಪ ಒಂದು ವಾರ ಉಳ್ಕೊಂಡಾದ್ಮೇಲೆ ಆಮೇಲಿಂದ ಬೇಕಾದ್ರೆ ಅಲ್ಲಿ ಕೂರಿಸ್ಕೊಂಡು ನಾವು ಹೇಳ್ಬಿಟ್ಟು ಅಲ್ಲೇ ಉಳಿಸ್ಕೊಂಡ್ರೆ ಆಗುತ್ತೆ. ಅಲ್ಲ ಕಣಕ್ಕ, ಅಕ್ಕವು ಶಾಂತಕ್ಕ, ಈಗ ಒಂದು ಕೆಲಸ ಮಾಡೋಣ ಆಯ್ತು. ಇವಾಗ ಮುಂದ್ಲುದು ಅದೇನಾಗುತ್ತೋ ಹಂಗೆ ಮಾಡೋಣಂತೆ, ಏನ್ ಪರವಾಗಿಲ್ಲ. ಈಗ ನಮ್ಮ ಬೋರಣ್ಣಂದು ಮಗಂದು ಮದುವೆ ಐತೆ, ಇನ್ನೇನು ಮದುವೆಗಾದ್ರೂ ಬಾ, ಮದುವೆ ಮುಗಿಸ್ಕೊಂಡು ಒಂದು ವಾರ ಇದ್ದು ಒಂದ್ 2-3 ದಿವಸನೇ ಇದ್ದು ಬರುವಂತೆ ಕಣ್ ಬಾರಕ್ಕ. ಆಮೇಲಿಂದ ಬೇಕಾದ್ರೆ ನಿನಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಇರಿರಂತೆ. ನಾವೇನು ಹಿಂಸೆ ಏನು ಮಾಡಕ್ ಹೋಗಲ್ಲ. ಈಗ ಸದ್ಯಕ್ಕಿಗೆ ಊರಿಗೆ ಹೋಗೋಣ ಬಾರಕ್ಕ, ಈಗ ನಮ್ ಜೊತೆ ಇರಿರಂತೆ. ಅಲ್ಲ ಮಗಂದು ಮದುವೆಗೆ ಬರಿಲ್ಲ ಅಂದ್ರೆ ಆಗುತ್ತಾ? ನೀನು ಮದುವೆಗಾದ್ರೂ ಬರ್ಲೇಬೇಕಲ್ವೇನಕ್ಕ? ಬಾರಕ್ಕ ಹೋಗೋಣ. ಈಗಳಮ್ಮ ಗೌರಮ್ಮ, ನನ್ನ ಮಾತು ಕೇಳಲಿ, ನೀನ್ ಏನ್ ಹೇಳಿದ್ರು ಅಷ್ಟೇ, ನಾನಂತೂ ಬರಲ್ಲ ಕಣಮ್ಮ. ಏನ್ ಹಿಂಸೆ ಮಾಡಿದ್ರು ಬರಲ್ಲ. ಮದ್ವೆಗೂ ಬರಲ್ಲ. ಹಂಗಂತ ಮದ್ವೆಗ್ ಬರಲ್ಲ ಅಂತ ನಾನೇನು ನಮ್ಮ ಬೋರಣ್ಣನ ಮಗನ ಮೇಲೆ, ನನ್ನ ಮಗನ ಮೇಲೆ ಏನ್ ಪ್ರೀತಿ ಇಲ್ಲ ಅಂತ ಏನಿಲ್ಲ. ನನ್ಗೆ ನಾನು ಮದ್ವೆಗ್ ಬರಿಲ್ಲ ಅಂದ್ರೂ ಇಲ್ಲಿಂದಾನೇ ಆಶೀರ್ವಾದ ಮಾಡ್ತೀನಿ. ಭಗವಂತ ಅವನಿಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಯಾಕಂದ್ರೆ ನನ್ನ ಪ್ರೀತಿ ಇಲ್ಲಿಂದಾನೇ ಅವನಿಗೆ ಆಶೀರ್ವಾದ ಮಾಡೇ ಮಾಡ್ತೀನಿ. ಏನಾಗಲ್ಲ, ಸರಿನಾ? ಹಂಗಂತ ಈಗ ಮದ್ವೆಗೆಲ್ಲ ನನ್ನ ಕೈಲಿ ಬರಕ್ಕಾಗಲ್ಲ. ನನ್ನ ಕಷ್ಟಗಳು ನಿನಗೆ ಗೊತ್ತು, ಏನೇನು ಕಷ್ಟ ಪಟ್ಟಿದ್ದೀನಂತ ನೀನ್ ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡಿದೀನಿ, ಆಯ್ತಾ? ಯಾವತ್ತೂ ಏನೋ ನಿಮ್ಗೇನು ಮೋಸ ಏನು ಮಾಡಿಲ್ಲ ಭಗವಂತ. ನನ್ನ ಗಂಡ ನಂಗೇನು ನನಗ್ ಮಾತ್ರ ಮೋಸ ಮಾಡಿಲ್ಲ. ನನ್ನ ಗಂಡ ನಮ್ಮ ಬೋರಣ್ಣಂಗೂ ನಮ್ಮ ರಂಗಪ್ಪಂಗೂ ಇಬ್ರಿಗೂ ಮೋಸ ಮಾಡಿದಾನೆ. ಹಂಗಂತ ಏನು ಹಂಗೇನಿಲ್ಲ. ಇವ್ರು ಭಗವಂತ ಇವ್ರಿಗೂ ಬಹಳ ಚೆನ್ನಾಗಿ, ಅವ್ರಕ್ಕಿಂತ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಇಬ್ರು ಗಂಡ್ ಮಕ್ಳು ಬುದ್ಧಿವಂತರಾದು. ನಮ್ಮ ಕುಮಾರಣ್ಣನು ರಮೇಶಪ್ಪ ಇಬ್ರು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಬೋರಣ್ಣಂಗೂ ಹಂಗೆ ಚೆನ್ನಾಗಿ ನೋಡ್ಕೊಂತಿದ್ದಾರಂತೆ. ಅವನ ಮಗನಂಗೇನೋ ಪೋಲಿ ಹೇಳ್ಕೊಂಡೇನು ಇಲ್ಲ ಕಂಡು ನಿನ್ ಮಕ್ಳು ಚೆನ್ನಾಗಿ ಇದ್ದಾರೆ. ಇಲ್ಲಿಂದಾನೆ ಆಶೀರ್ವಾದ ಮಾಡ್ತೀನಿ, ಸುಮ್ಕಿರು. ಬರ್ರಿ, ಎಷ್ಟೊತ್ತಿಗೆ ಬಂದ್ರೆ ಏನು, ಮೊದ್ಲು ಊಟ ಮಾಡಿ ಬರ್ರಿ. ಪಾಪ ಬರ, ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ನಿಮ್ ಅಣ್ಣಂಗೆ ಎಲ್ಲಾರ್ಗು ಉಂಬಕ್ಕಿಡ್ ಬಾಯ್ಲಿ. ಹೀರೆಕಾಯಿ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಅನ್ನ ಎಲ್ಲ ಮಾಡಿದೀನಿ. ಅದ್ಗೆ ನೀವು ಊರಿಗೆ ಬರ್ತೀನಂದ್ರೆ ಮಾತ್ರ ಊಟ ಮಾಡ್ತೀನಿ, ಜ್ಯೂಸ್ ಕುಡಿತೀನಿ. ಇಲ್ಲಾಂದ್ರೆ ಈಗ ಕೊಟ್ಟಿರೋ ಜ್ಯೂಸನ್ನು ಇಲ್ಲೇ ಇಟ್ಬಿಟ್ಟು ಹಂಗೆ ಹೋಗ್ಬಿಡ್ತೀನಿ ಕಣದ್ಕೆ. ನಾನು ಬರೋಲ್ಲ ಕಣ್ ಬಿಡ್ರಿ, ಊಟನೂ ಮಾಡಲ್ಲ ಏನಿಲ್ಲ. ಅಲ್ಲ ನಾನು ಅಲ್ಲಿಂದ ದೊಡ್ಡದಾಗಿ ಬೇರೆ ಹೇಳ್ಕೊಂಬಂದೆ. ನಮ್ಮ ಅದಕ್ಕೆ ನಾನು ಹೇಳಿದ ಮಾತು ಕೇಳ್ತಾರೆ, ನನ್ನ ಮಾತು ಮೀರಲ್ಲ, ಬರ್ರಿ ಬರ್ರಿ ಅಂತ ನಾನು ಎಲ್ಲಾರ ಮುಂದೆನೂ ಹೇಳ್ಕೊಂಡು ದೊಡ್ಡದಾಗಿ ಕರ್ಕೊಂಬಂದೆ. ನಮ್ಗೆ ಇಷ್ಟೊಂದೆಲ್ಲ ನಿರಾಸೆ ಮಾಡ್ಬಿಟ್ಟು ಬೇಜಾರು ಮಾಡಿಸಿ ಕಳಿಸ್ತೀಯ ಅಂತ ನಾನಂತೂ ಯಾವತ್ತೂ ಅನ್ಕೊಂಡಿರಲ್ಲ ಕಣದ್ಗೆ. ಯಾವ ರೀತಿ ಹೇಳಪ್ಪ ಇವರಿಗೆ, ಯಾವ ರೀತಿ ಅರ್ಥ ಮಾಡಿಸ್ತೀನಿ ನಾನು ನನ್ನ ಪರಿಸ್ಥಿತಿನ, ನನ್ನ ಕಷ್ಟಗಳನ್ನ. ನಾನು ಏನಕ್ಕೆ ಇವ್ರ ಊರಿಗೆ ಬರಲ್ಲ ಅಂತ ಇವ್ರಿಗೆ ಗೊತ್ತೈತೆ. ಗೊತ್ತಿದ್ದು ನನಗೆ ಈ ರೀತಿ ಹಿಂಸೆ ಮಾಡ್ತಿದಾರಲ್ಲ, ಏನ್ ಮಾಡೋಣ? ನನಗಂತೂ ಆ ಊರಿಗೆ ಹೋಗಿ ಕಾಲಿಡೋದಕ್ಕೂ ಮನ್ಸಿಲ್ಲ. ಹಂಗಂತ ಇವ್ರಿಗೂ ಬೇಜಾರು ಮಾಡಿಸಿ ಕಳ್ಸೋದಕ್ಕೂ ಇಷ್ಟ ಇಲ್ಲ. ಭಗವಂತ ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಈ ನನ್ನ ಮಗ ನೋಡಿದ್ರೆ ಅದೇ ಊರಿಗೆ ಹೋಗ್ಬೇಕು ಕಣಮ್ಮ, ಅಲ್ಲೇ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಎಲ್ಲ ಇರೋಣ ಕಣಮ್ಮ ಅಂತ ಇವನು ಇಷ್ಟ ಪಡ್ತಿದ್ದಾನೆ. ಏನ್ ಮಾಡ್ಲಿ ಇವಾಗ? ನನ್ನ ಮಗನ ಆಸೆನೆ ನನ್ನ ಆಸೆ.